ತ್ರಿವೇಣಿ ಸಂಗಮದಲ್ಲಿ ಕಳೆಗಟ್ಟಿದೆ ಯುಗಾದಿ ಹಬ್ಬ. ಮೈಸೂರು ಜಿಲ್ಲೆಯ ತ್ರಿವೇಣಿ ಸಂಗಮದಲ್ಲಿ ನಂಜನಗೂಡಿನ ತ್ರಿವೇಣಿ ಸಂಗಮದಲ್ಲಿ ಕಳೆಗಟ್ಟಿದೆ ಹಬ್ಬದ ಸಂಭ್ರಮ. ಜಾತ್ರೆಯಲ್ಲಿ ಮಿಂದೆದ್ದಿದ್ದಾರೆ ಜನ. ಶ್ರೀರಂಗಪಟ್ಟಣದ ತ್ರಿವೇಣಿ ಸಂಗಮ ಯುಗಾದಿ ಹಬ್ಬದ ಹಿನ್ನೆಲೆ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಭಕ್ತ ಸಾಗರ ಹರಿದು ಬಂದಿದೆ ತ್ರಿವೇಣಿ ಸಂಗಮ. ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪುಟ್ಟಸ್ವಾಮಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರತಿನಿಧಿ ಪುಟ್ಟಸ್ವಾಮಿ, ಮೈಸೂರು ಜಿಲ್ಲೆ ಟಿ ನರಸೀಪುರದಲ್ಲಿ ಇವತ್ತು ಜಾತ್ರೆಯ ಸಂಭ್ರಮ, ಯುಗಾದಿ ಸಂಭ್ರಮ ಕಳೆಕಟ್ಟಿದೆ. ಸದ್ಯ ಏನೆಲ್ಲ ಅಪ್ಡೇಟ್ ಇದೆ? ಪವಿತ್ರ, ಇವತ್ತು ಏನು ವರ್ಷದ ಹಿಂದೂಗಳಿಗೆ ಮೊದಲನೇ ಹಬ್ಬ ಅಂತಾನೆ ಹೇಳ್ಬೋದು. ಯುಗಾದಿಯನ್ನ ವರ್ಷ ಪ್ರತಿ ವರ್ಷವೂ ಕೂಡ ತ್ರಿವೇಣಿ ಸಂಗಮದಲ್ಲಿ ಇಲ್ಲಿನ ಸುತ್ತಮುತ್ತಲಿನ ಹೊರ ಜಿಲ್ಲೆಗಳು ಮಂಡ್ಯ ಮತ್ತು ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಸಾರ್ವಜನಿಕರು ಇಲ್ಲಿ ಸ್ನಾನವನ್ನ ಮಾಡಿ ತಾವು ಅರಸಿ ಬಂದಂತಹ ದೇವರಿಗೆ ಕಾಣಿಕೆಗಳನ್ನ ಕಟ್ಟಿ ಸಂಗಮದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನ ಮಾಡಿ ತಮ್ಮ ಇಷ್ಟಾರ್ಥ ದೇವತೆಗಳಿಗೆ ಪೂಜೆಯನ್ನು ಸಲ್ಲಿಸಿ ಇಲ್ಲಿ ಹೋಗ್ತಕ್ಕಂಥದ್ದು ಇಲ್ಲಿನ ಪದ್ಧತಿ ಆಗಿರ್ತಕ್ಕಂಥದ್ದು ರೂಪ. ಬೆಳಗಿನ ಜಾವದಿಂದನೂ ಕೂಡ ಸಾವಿರಾರು ಗಂಟೆಯಲ್ಲಿ ಭಕ್ತಾದಿಗಳು ತ್ರಿವೇಣಿ ಸಂಗಮದಲ್ಲಿ 3 ನದಿಗಳು ಸೇರುವಂತಹ ಸ್ಫಟಿಕ ನದಿಯು ಸೇರುವಂತಹ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನ ಮಾಡಿ ತಮ್ಮ ಭಕ್ತಿ ಭಾವದಿಂದ ತಮ್ಮ ದೇವರುಗಳಿಗೆ ಅರ್ಪಣೆಗಳನ್ನ ಕಾಣಿಕೆಗಳನ್ನ ಕಟ್ಟಿ ತಮಗೆ ಇಷ್ಟಾರ್ಥ ದೇವರುಗಳಿಗೆ ಕಾಣಿಕೆಗಳನ್ನ ಕಟ್ಟಿ ಸಂಗಮದಲ್ಲಿ ಸ್ನಾನ ಮಾಡಿ ಹೋಗ್ತಕ್ಕಂಥದ್ದು ಇಲ್ಲಿನ ಪದ್ಧತಿ ಆಗಿರ್ತಕ್ಕಂಥದ್ದು ರೂಪ.